ಆಗ್ತಾ ಇರೋದು ಮೇಡಮ್. ಇವಾಗ ಸಿಎನ್ಜಿ ಹಾಕ್ಸ್ಕೊಳಕ್ ಬಂದಿದ್ದೀರಾ 90 ರೂಪಾಯಿ ರೇಟ್ ಆಗಿದೆ. 93 ರೂಪಾಯಿ ಮೇಡಮ್. 93 ರೂಪಾಯಿ. ಓ ಹೆಂಗೆ ಸರ್ ಜೀವನ? ಜೀವನ ತುಂಬಾ ಕಷ್ಟ ಇದೆ ಮೇಡಮ್. ಇವಾಗ ಜೀವನ ಮಾಡಕ್ಕೆ ಏನ್ ಮಾಡ್ತಾರೆ? ದಿನಕ್ಕೆ ಎಷ್ಟು ಬಾಡಿಗೆ ಹೊಡಿತೀರಾ ಸರ್? ಮೇಡಮ್ ಬೆಳಗ್ಗೆ 8 ಗಂಟೆಗೆ ಎದ್ರೆ ಸಾಯಂಕಾಲ 8:30ವರೆಗೂ ಓಡಿಸಿದ್ರೆ 1,500. ಅದರಲ್ಲಿ 500 ರೂಪಾಯಿ ಗ್ಯಾಸು, 1,000 ರೂಪಾಯಿ ಮನೆಗೆ ತೊಗೊಂಡು ಹೋಗ್ತೀವಿ. ಅದ್ರಲ್ಲಿ EMI, ಮಕ್ಕಳು ಫೀಸು, ಅದು ಇದು ಯಾಕೆ ಹೇಳ್ತೀರಾ ಮೇಡಮ್? ಜೀವನ ಮನುಷ್ಯ ಜೀವನನೇ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಈಗ ಮಕ್ಕಳದ್ದು ಅಡ್ಮಿಷನ್ ಬಂತು, ಸ್ಕೂಲು ಕಾಲೇಜು, ಹೇಗೆ ಸರ್ ನಿಭಾಯಿಸ್ತಿದ್ದೀರಾ ಸಂಸಾರನ? ತುಂಬ ಕಷ್ಟ ಇದೆ ಮೇಡಮ್. ಕೇಂದ್ರ ಸರ್ಕಾರ ಸರಿ ಇಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸರಿ ಇದೆಯಾ? ರಾಜ್ಯ ಸರ್ಕಾರನೂ ಕೇಂದ್ರ ಸರ್ಕಾರ ಮೇನ್ ಇಲ್ವಾ? ರಾಜ್ಯ ಸರ್ಕಾರ ಹೋದ್ರೆ ಅಲ್ಲಿ ಏನು ಆಗಲ್ಲ. ಕೇಂದ್ರ ಸರ್ಕಾರ ಮೇನ್ ಇಲ್ವಾ? ಇದೆಲ್ಲ ಜಾಸ್ತಿ ಮಾಡೋದು ಅವರೇ ಅಲ್ವಾ? ಪೆಟ್ರೋಲು ಗ್ಯಾಸ್ ಎಲ್ಲ ಕುತ್ಕೊಂಡು ಮಾತುಕತೆ ಮಾಡ್ಬೇಕಲ್ವಾ ಸರ್? ನಮ್ಮ ರಾಜ್ಯದವರು ಹೋಗ್ಬಿಟ್ಟವ್ರ ಏನು ಮಾತಾಡೋದು? ನಮ್ಮ ಕಷ್ಟಗಳು ಏನಿದೆ ಅಂತ ಯಾರ ಹತ್ರ ಮಾತಾಡೋದು ಮೇಡಮ್? ನಮ್ಮ ಧ್ವನಿ ಯಾರು ಕೇಳ್ತಾರೆ? ನೀವು ಬಂದು ಕೇಳ್ತಾ ಇದ್ದೀರಾ, ನಾವು ಹೇಳ್ತಾ ಇದೀವಿ, ಯಾರು ಕೇಳಲ್ಲ. ನಮ್ಮ ಕಷ್ಟ ನಮಗೆ ಆ ಥರ ಆಗಿದೆ ಪರಿಸ್ಥಿತಿಗಳು. ಈಗ 93 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ, 100 ರೂಪಾಯಿ ಆದ್ರೂ ಹಾಕ್ಸ್ಕೊಂತೀರಾ? ಹಾಕಿಸ್ಬೇಕಲ್ಲ ಮೇಡಮ್. ಜೀವನ ಹೊಟ್ಟೆಪಾಡು. ದುಡಿದ್ರೂ 1 ರೂಪಾಯಿ ಬಂದರೂ ಸಾಕು ಅಂತೀರಾ? ಅದಕ್ಕೆ ಸರ್ ನಿಮಗೆ ಕಷ್ಟ ಕೊಡ್ತಾರೆ ಅವರೆಲ್ಲ. ಏನು ಮಾಡ್ತೀರಾ ಮೇಡಮ್? ಯಾರು ಲೀಡ್ರ್ಗಳು ಸರಿ ಇಲ್ಲ. ನಾವು ಏನು ಅವ್ರವ್ರ ಜೀವನ ಅವ್ರವ್ರು ಬ್ಯುಸಿ ಇದ್ದಾರೆ. ಅವ್ರವ್ರ ಮನೆಯಲ್ಲಿ ಅವ್ರ ಜನ ತುಂಬ ಬ್ಯುಸಿ ಇದ್ದಾರೆ. ಯಾರು ಏನು ಕೇಳಲ್ಲ. ಎಲ್ಲಿ ಸರ್ ಮನೆ? ಇಲ್ಲೇ ಮೇಡಮ್, ರಾಜಾಜಿನಗರ್. ಎಷ್ಟು ಅವರ್ ಡ್ಯೂಟಿ ಮಾಡ್ತೀರಾ? 10-12 ಅವರ್ ಮಾಡ್ತೀನಿ. ಎಷ್ಟು ದುಡಿತೀರಾ ದಿನಕ್ಕೆ? ಅದೇ ಮಾಡ್ತೀವಿ ನಾವು. 1,500, 1,800, 1,700 ಆ ಥರ ಆಗುತ್ತೆ. ಮುಂಚೆ ಚೆನ್ನಾಗಿತ್ತು. ಇವಾಗ ರ್ಯಾಬಿಟೋ ಬೈಕ್ ಬೇರೆ ಬಿಟ್ಬಿಟ್ಟು ತುಂಬ ಬಿಸ್ನೆಸ್ ಡೆಲ್ ಆಗಿದೆ. ಈಗ ಮೋದಿಜಿ ಬೇರೆ ಒಂದು ಸಲಹೆ ಕೊಟ್ಟಿದ್ದಾರಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ. ಏನು ಸಲಹೆ ಏನು ಅದು? ಈಗ ಇವಾಗ ಹೆಂಗಿದ್ದಾರೆ ಕಸ್ಟಮರ್? ಬಾಡಿಗೆ ಬರುತ್ತಾ, ಸಿಗುತ್ತಾ? ಓಲಾದಲ್ಲಿ ಸಿಗುತ್ತೆ ಮೇಡಮ್. ಮುಂಚೆ ಥರ ಕಾಂಪಿಟೇಷನ್ ಇದೆ, ಅದು ನೋಡಿ ಹೊಡ್ಕೊಂಡು ಹೋಗ್ಬೇಕು. 93 ರೂಪಾಯಿ ಆಗಿದೆ. ಹೆಂಗೆ ಸರ್? ಏನು ಮಾಡೋಕ್ಕಾಗಲ್ಲಮ್ಮ. ರೇಟು ಹೋಗ್ತಾ ಇರತ್ತೆ ಬರ್ತಾ ಇರತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್ ಎಲ್ಲ ಮೀಟ್ರು 25 ಮಾಡಿದ್ದಾರೆ, ಅದೆಲ್ಲ ಏನು 25 ಮಾಡಿದ್ರೆ ಕಷ್ಟ ಅಮ್ಮ. ಸರ್ ದುಡಿದಿರೋದೆಲ್ಲ ನೀವು ಇದಕ್ಕೆ ಹಾಕ್ಸ್ಕೊಂಡ್ಬಿಟ್ರೆ, ಗ್ಯಾಸ್ಗೆ, ಡೀಸೆಲ್ಗೆ, ಪೆಟ್ರೋಲ್ಗೆ ಹಾಕ್ಸ್ಕೊಂಡ್ಬಿಟ್ರೆ ಜೀವನ ಹೇಗೆ ಸರ್? ಏನು ಮಾಡೋಣ? ನಾನು ಒಂದು 71 ಓಡಿಸ್ತಾ ಇದ್ದೇನೆ. ಎಷ್ಟೆಷ್ಟು ಗಾಡಿ ನೋಡಿಬಿಟ್ಟಿದ್ದೇನೆ, ಎಲ್ಲ ನೋಡಿದ್ದೀನಿ. ಅಷ್ಟೇ, ಏನು ಮಾತಾಡೋಕ್ಕಾಗಲ್ಲ. ಎಷ್ಟು ಅವರ್ ದುಡಿತೀರಾ ಸರ್ ನೀವು? ಎಷ್ಟು ಅವರ್ ದುಡಿತೀರಾ? ನಾನು ಒಂದು 8 ಅವರ್ ದುಡಿತೀನಮ್ಮ. ಎಷ್ಟು ಸಂಪಾದನೆ ಮಾಡ್ತೀರಾ? 1,000. ಈ ಕೈ ಬಾಡಿಗೆನಾ ಅಥವಾ ಇಲ್ಲ, ಇದೆ ಆಪ್. ಇವು ಬನ್ನಿ. ಕೈ ಬಾಡಿಗೆ ಓಕೆನಾ? ಕೈ ಬಾಡಿಗೆ ಯಾರು ಕೈ ಹಾಕೋರಿಲ್ಲ ಇವಾಗ, ಎಲ್ಲ ಇದೆ ಆಪಲ್ಲೇ. ಎಷ್ಟು ಪರ್ಸೆಂಟ್ ಅವ್ರು ಕೊಡ್ತೀರಾ? ಅವ್ರೇನು ಅವ್ರ ಪರ್ಸೆಂಟ್ ಏನು ಕೊಡಲ್ಲಮ್ಮ. ಅವರು ಪ್ಯಾಸೆಂಜರ್ ಹತ್ರನೇ ಈಸ್ಕೊಡ್ತಾರೆ ನಮಗೆ. ಪ್ಯಾಸೆಂಜರ್ ಹತ್ರ ಇವಾಗ ಬಾಡಿಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಷ್ಟು ಇಸ್ಕೊಡ್ತಾರೆ. ಹೌದು, ಇವಾಗ ನಿಮಗೆ ಕೈ ಬಾಡಿಗೆ ಆಗಿದ್ರೆ ಮೀಟ್ರ್ ಲೆಕ್ಕ ಕೊಡ್ತಾನೆ ಅವ್ನು. ಪೀಕ್ ಅವರಲ್ಲಿ 100 ರೂಪಾಯಿ ಇದ್ರೆ 150 ಕೊಡ್ತಾನೆ. ಪರವಾಗಿಲ್ಲ. ಪೀಕ್ ಅವರು ಅಷ್ಟೇ. ಯಾಕೆ ಪರವಾಗಿಲ್ಲ, ಏನಿಲ್ಲ, ಏನಿಲ್ಲ. 1 ಅವರ್ 10 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 1 ಅವರ್ ತಗೊತದೆ. ಇಲ್ಲಾಂದ್ರೆ ಆಗಲ್ಲ. ಅದೇ ಪೀಕ್ ಅವರ್. ಹೌದು. ಅಲ್ಲ ಸರ್, ಇವಾಗ ಈ ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಹೌದು, ಅವ್ರೇನು ನಿಮಗೆ ಜಾಸ್ತಿ ಮಾಡ್ತಿಲ್ಲ? ಏನಿಲ್ಲ. ಅದೇ ರೇಟ್. ಪೀಕ್ ಅವರು ಅದೇ ರೇಟ್ ಕೊಡ್ತಾನೆ. ಪೀಕ್ ಅವರಲ್ಲಿ ಒಂದು 20 ಕಿಲೋಮೀಟ್ರಿಗೆ 400 ರೂಪಾಯಿ 300 ರೂಪಾಯಿ ಹಂಗೆ ಕೊಡ್ತಾನೆ. 20 ಕಿಲೋಮೀಟರ್ ಹೋಗ್ಬೇಕಂದ್ರೆ ಎಷ್ಟು ಅವರ್ ಬೇಕಾಗುತ್ತೆ? 1.5 ಅವರ್ ಆಗುತ್ತೆ. ಅಲ್ಲೇ ಮುಗೀತಲ್ಲ. ಏನು ಮಾಡೋಕ್ಕಾಗಲ್ಲ. ಹಂಗಾಗ್ಬಿಟ್ಟೆ ಟ್ರಾಫಿಕ್, ಹೆವಿ ಟ್ರಾಫಿಕ್. ಸಿಲ್ಕ್ ಬೋರ್ಡ್ ಇವಾಗ ಪರವಾಗಿಲ್ಲ, ಮೇಲೆಯಿಂದ ಹೋಗ್ಬೋದು, ಕೆಳಗಡೆ ಬಂದುಬಿಡ್ಬೋದು. ಸರ್ ಜೀವನ ಒಂದು ಸ್ವಲ್ಪ ಈಸಿಯಾಗಿ ತಗೊಳ್ಳಿ. ರೆಸ್ಟ್ ಮಾಡಿ, ಆಯ್ತು ಮುಗೀತು. ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂತಾರೆ ಕೆಲಸ. ಮನೇಲಿದ್ರೆ ಜಲ್ದಿ ಸತ್ತೋಗ್ಬಿಡ್ತೀವಿ. ಓಡಿಸ್ತಾ ಇದ್ರೆ ಏನೋ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಇದ್ವಿ. ವಯಸ್ಸಾಯ್ತಲ್ಲ ಸರ್, ಸ್ವಲ್ಪ ದಿನ. ವಯಸ್ಸಿಲ್ಲಮ್ಮ, ಮನುಷ್ಯನಿಗೆ ವಯಸ್ಸು ಏನಿಲ್ಲ. ಚೆನ್ನಾಗಿರ್ಬೇಕು, ಕುಡಿಬಾರ್ದು, ಎಣ್ಣೆ ಹೊಡಿಬಾರ್ದು, ಸಿಗರೇಟ್ ಹೊಡಿಬಾರ್ದು, ಚೆನ್ನಾಗಿ ತಿನ್ನಬೇಕು, ಮನೆಗೆ ಹೋಗ್ಬೇಕು, ಮಕ್ಕಳು ನೋಡ್ಕೋಬೇಕು, ಅಷ್ಟೇ. ಕಷ್ಟಪಟ್ಟು ದುಡಿಯೋದು ಅಷ್ಟೇ. ಅದು ಕಷ್ಟಪಡೋಕ್ಕೆ ವಯಸ್ಸಿಲ್ಲ. ಯಾವಾಗ ಹೋಗುತ್ತೋ ಪ್ರಾಣ, ಯಾವಾಗ ಬರುತ್ತೋ ಗೊತ್ತಿಲ್ಲ, ಅಷ್ಟೇ. ಜೀವನ ಸಿಟಿ ಜೀವನ ಇದು. ಸರ್ ಇವಾಗ ನಿಮ್ಗೇನಾದರೂ ಶುಗರ್ ಬಿಪಿ ಇದೆಯಾ? ಏನಿಲ್ಲಮ್ಮ. ಇವಾಗ ನೋಡಿದ್ರೆ ಎಲ್ಲ ಮೆಡಿಕಲ್ ಸ್ಟೋರ್ ಮಾತ್ರೆಗಳು ಬೆಲೆ ಹೌದು. ಜಾಸ್ತಿ ಆಗಿದೆ. ಹೌದು. ಹೆಂಗೆ ಜೀವನ ಅಲ್ವಾ ಸರ್? ದಿನ ಬೆಳಗ್ಗೆಗಳು ಏನು ಮಾಡೋಣ? 10,000 ಬಾಡಿಗೆ ಇವಾಗ. ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಎಷ್ಟು ಜನ ಸರ್? ಇಬ್ಬರಮ್ಮ, ಒಂದು ಹೆಣ್ಣು ಒಂದು ಗಂಡು. ದುಡಿತಾ ಇದ್ದಾರಾ? ಹೆಣ್ಮಗು ಆಂಧ್ರ ಕೊಟ್ಟಿದ್ದೇವೆ. ಇವಾಗ ಮಗ ಮೆಕ್ಯಾನಿಕ್ಕು, ಆಟೋನೇ ಓಡಿಸ್ತಾನೆ.
ಬಿಡಿ ಸರ್ ರೆಸ್ಟ್ ಮಾಡಿ ಸರ್. ಎಷ್ಟು ಮಾಡೋಕ್ಕೆ ಯಾರು ಕೊಡಲ್ಲಮ್ಮ, ಗೌರ್ಮೆಂಟ್ ಜಾಬ್ ಅಲ್ಲ, ಗೌರ್ಮೆಂಟ್ ಜಾಬ್ ಬಂದಿರೋದೆಲ್ಲ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ವು 71 ಇದೇ ಬೇಕು ಅಂತ ನೀವು ಆರಿಸ್ಕೊಂಡಿರೋ ಅಷ್ಟೇ. ವೃತ್ತಿ